ನಮಸ್ಕಾರ ಕರ್ನಾಟಕ, ಹೇಗಿದ್ದೀರಾ? ನನ್ನ ಕರ್ನಾಟಕ ಜನ ಯಾವಾಗಲೂ ಚೆನ್ನಾಗಿರಲ್ಲ. ಯಾಕಂತಂದ್ರೆ ಇಂಥ ರಾಜಕಾರಣಿಗಳಿರೋ ಮಧ್ಯ ನಮ್ಮ ಜನ ಹಿಂಗಿರ್ತಾರೆ. ಬಡವರಾಗೇ ಉಳಿದ್ಬಿಟ್ರು ಪಾಪ. ಮನೆಯೇ ಇಲ್ಲದ ಮಟ್ಟಕ್ಕೆ ಆಗ್ಬಿಟ್ರು ಪಾಪ ನಮ್ಮ ಜನರಿಗೆ. ನಾನು ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ಯಾರು ನಮ್ಮ ಜನಗಳನ್ನ ಕಷ್ಟನ ಕೇಳೋರಿಲ್ಲದ್ರಲ್ಲ, ಅದೊಂದೇ ಬೇಜಾರು. ಸಾಧನೆ ಸಮಾವೇಶ ತುಮಕೂರು. ಏನು ಸ್ವಾಮಿ ನಿಮ್ಮ ಸಾಧನೆ ಮಾಡಿರೋದು? ಏನೂ ಮಾಡಿಲ್ಲ. ನೀವು ಸಾಧನೆ ಮಾಡಿರೋದಾಗಿರ ಯಾಕೆ ತುಮಕೂರು ಹೋಗ್ಬಿಟ್ಟು ನೀವು ಸಾಧನೆ ಸಮಾವೇಶ ಅಂತ ಹೇಳ್ಬಿಟ್ಟು 14 ಕೋಟಿ ನೀವು ಖರ್ಚು ಮಾಡಬೇಕಾಯ್ತು. ಅದೇ 14 ಕೋಟಿ ತಗೊಂಡು ಬಂದು ಎರಡು ಹಳ್ಳಿಗಳನ್ನ ನೀವು ದತ್ತು ಪಡೆದಿರೋರೆಲ್ಲ, ಅಲ್ಲಿ ನೀವು ಬಡವ್ರ ಪರ ಇದ್ದೀರಾ. ಆ 2 ಹಳ್ಳಿ ಜನಗಳು ಬದುಕ್ತಾ ಇದ್ದೀರಾ, ಅದು ಸಾಧನೆ. ಏನ್ರಿ ನಿಮ್ಮ ಸಾಧನೆ? ಮಿಸ್ಟರ್ ಡಿ ಕೆ ಶಿವಕುಮಾರ್ ಅವರೇ, ಮಿಸ್ಟರ್ ಮುಖ್ಯಮಂತ್ರಿಗಳೇ, ತಾಯಿ ಲಕ್ಷ್ಮೀ ಹಬ್ಬ ಅವರೇ, ನಿಮ್ಮ ಸಾಧನೆ ನಾನು ಹೇಳ ಸಾಧನೆ ನಮ್ಮ ರೈತರ ಆತ್ಮಹತ್ಯೆ ಮಾಡ್ಕೊಳ್ಳೋದೇ ನಿಮ್ಮ ಒಂದು ಸಾಧನೆ. ದಲಿತರಿಗೆ ಮೋಸ ಮಾಡಿದಂಥ ಸಾಧನೆ, ಎಡಗೈ ಬಲಗೈಗೆ ಮೋಸ ಮಾಡದಂಥ ಸಾಧನೆ. ವಾಲ್ಮೀಕಿ ನಿಗಮ ಮಂಡಳಿಯಲ್ಲಿ 180 ಕೋಟಿಯನ್ನು ಒಬ್ಬ ಸಚಿವ ತಿಂದು ನೀರು ಕುಡ್ಕೊಂಡು ಜೈಲ್ಗೆ ಹೋದ್ನಲ್ಲ, ಅದು ನಿಮ್ಮ ಸಾಧನೆ. ನನ್ನ ರೈತನ ಜಮೀನನ್ನು ಕಿತ್ಕೊಂಡು ನೀವು ಹಳ್ಳಿಯಲ್ಲಿ ಹಳ್ತಾ ಇದ್ದಾರೆ. ಬೆಂಗಳೂರಲ್ಲಿರ್ತಕ್ಕಂಥ ಸುತ್ತಮುತ್ತ ಹಳ್ಳಿಯವರು ಪಾಪ, ಗ್ರಾಮಸ್ಥರು, ವಯಸ್ಸಾದವರು, ವೃದ್ಧರು, ವಯಸ್ಸಾದವರೆಲ್ಲ ನನ್ನ ಜಮೀನು ಕಿತ್ಕೊತಾ ಇದ್ದಾರಲ್ಲ. ಈ ಸರ್ಕಾರ ಸರ್ಕಾರ ಬಂದು ಏನು ಸ್ವಾಮಿ, ನೀವು ಈ ಸರ್ಕಾರದವರು ನಮ್ಮ ರೈತರ ಹತ್ರ ಜಮೀನು ಕಿತ್ಕೊಂಡು ಸ್ಮಾರ್ಟ್ ಸಿಟಿ ಕಟ್ಟಬೇಕೆ? ಯಾರಿಗೆ ಬೇಕ್ರಿ ನಿಮ್ಮ ಅರಿಷ್ಟು ಮುಂದೆ ಸ್ಮಾರ್ಟ್ ಸಿಟಿ? ಏನು ಬೇಕಾಗಿಲ್ಲ. ನನ್ನ ರೈತ ಬೆಳೆದ್ರೆ ಮಾತ್ರ ನಾವು ಸ್ಮಾರ್ಟ್ ಸಿಟಿಯಾಗಿ ಹೊಟ್ಟೆ ತುಂಬಿಸ್ಕೋಬೋದು. ನನ್ನ ರೈತರ ಕೊಡ್ತಾರಲ್ಲ ಬೆಳೆ, ಆ ಬೆಳೆನ ನಾವು ಬೆಳ್ಕೊಂಡು ಅನ್ನ ತಿಂತೀವಲ್ಲ, ಅದು ಕಣ್ರಿ ನಮ್ಮ ರೈತರು ಕೊಡೋ ಬೆಲೆ. ಅದು ಕಣ್ರಿ ನಿಮ್ಮ ಸಾಧನೆ. ನಮ್ಮ ರೈತರ ಹತ್ರ ನೀವು ಜಮೀನು ಕಿತ್ಕೊಂಡು ಸ್ಮಾರ್ಟ್ ಸಿಟಿ ಮಾಡಕ್ಕೆ ಹೋಗಿದಾರಲ್ರಿ. ನಿಮ್ಮ ಸ್ಮಾರ್ಟ್ ಸಿಟಿಗೆ ಬೆಂಕಿ ಯಾವ ಸ್ಮಾರ್ಟ್ ಸಿಟಿನೂ ಬೇಡ ನಮಗೆ. ನಮ್ಮ ರೈತರು ಅವ್ರಿಗೆ ಉಳುವವರನ್ನೇ ಒಡೆಯ, ಅವನಿಗೆ ಉಳುವವರು ಜಮೀನು, ಅವ್ರಿಗಾದಂಥ ಜಮೀನು ಇರಬೇಕು. ಒಬ್ಬ ರೈತರು ಹೇಳ್ತಾನೆ, ರೈತರ ಕನಸು ಏನ್ರಿ ಗೊತ್ತೇನ್ರಿ? ನಾನು ಇರೋ ತನಕ ಆ ಜಮೀನು ಇರಬೇಕು, ಆ ಜಮೀನಲ್ಲೇ ಮಣ್ಣಾಗಿ ಹೋಗ್ಬೇಕು, ಆ ಜಮೀನಲ್ಲಿ ನಾನು ಸಾಯೋ ತನಕ, ಸತ್ತ ಮೇಲೂ ನಾನು ಮಣ್ಣಾಗಬೇಕು ಅನ್ನೋದೇ ಆ ರೈತರನ್ನ ಆಸೆ ಕಣ್ರಿ. ಆ ರೈತರನ್ನ ಆಸೆನ ಹಾಳು ಮಾಡಿ ಅವ್ರು ಇರೋವಾಗಲೇ ರೈತರ ಜಮೀನು ಕಿತ್ಕೊಳ್ಳೋಕೆ ಕೊಟ್ಟಿದ್ದೀರಲ್ಲ, ನಿಮ್ಮದು ಒಂದು ಸಾಧನೆನೇನ್ರಿ ಸ್ವಾಮಿ? ಡಿ ಕೆ ಶಿವಕುಮಾರ್ ಅವರೇ, ಬ್ಯಾಡಿ ಸ್ವಾಮಿ. ನಿಮ್ಮಲ್ಲಿ ಬೇಜಾನ್ ಹಣ ಇದೆ. ಕರ್ನಾಟಕದ 2ನೇ ಸ್ಥಾನದಲ್ಲಿದ್ದೀರಿ ಶ್ರೀಮಂತಿಕೆಯಲ್ಲಿ. ಈ ಸಾಧನೆ ಎಲ್ಲ ಮಾಡೋಕೆ ಹೋಗಬೇಡಿ. ರೈತರ ಹತ್ರ ಜಮೀನು ಕಿತ್ಕೊಂಡು ನಾನೇನೋ ದಬಾಕ್ತೀನಿ ಅಂತ ಏನು ದಬಾಕಕ್ಕೆ ಹೋಗಬೇಡಿ. ಇರೋರ್ಗೆ ಜಮೀನು ಬಿಟ್ಬಿಡಿ. ನಿಮ್ಮ ಸಾಧನೆ ಭಗವಂತ ಒಪ್ತಾನೆ. ಅಲ್ಲಿ ಯಾರು ಹೊಲ ಉತ್ತು ಅಕ್ಕಿ ಹಾಕಿ ಅನ್ನ ಮಾಡಿದ್ರೆ ತಾನೇ ನಮಗೂ ಊಟ. ನಾವು ಇಲ್ಲಿ ನಿಂತ್ಕೊಂಡು ಮಾತಾಡೋಕ್ಕೆ ಸಾಧ್ಯ, ಇಲ್ದ್ರೆ ನಾಮೇಲೆ ಮಾತಾಡೋಕ್ಕೆ ಸಾಧ್ಯ ಹೇಳಿ? ರೈತರನ್ನ ಯಾವತ್ತೂ ಒಟ್ಟೋರಿಸ್ಕೋಬಾರ್ದು, ರೈತರನ್ನ ಯಾವತ್ತೂ ಟಚ್ ಮಾಡಬಾರ್ದು, ರೈತರನ್ನ ಯಾವತ್ತಿಗೂ ಮೋಸ ಮಾಡಬಾರ್ದು. ರೈತರನ್ನ ರೈತನಾಗಿ ಕಾಣಿ, ರೈತನ ಅನ್ನದಾತ ಅಂತೇಳಿ. ರೈತರು ನಮ್ಮ ದೇವರು, ರೈತರ ಮಕ್ಕಳು ನಾವೆಲ್ಲ. ನಾವು ರೈತರಿಗೆ ಯಾವಾಗ ಗೌರವ ಕೊಡ್ತೀವೋ ಆವಾಗ ನಾವು ಯಾವಾಗಲೂ ಚೆನ್ನಾಗಿರ್ತೀವಿ ಅಂತ ಅರ್ಥ. ಸ್ಮಾರ್ಟ್ ಮೀಟ್ರ್ ಅದೊಂದು ಹಗರಣೆ. ಸ್ಮಾರ್ಟ್ ಮೀಟರ್ ಹಗರಣೆ ಎಷ್ಟು ಕೋಟಿ ಹಗರಣೆ ಮಾಡಿದ್ದಾರೆ ನೋಡಿ. ಸ್ಮಾರ್ಟ್ ಮೀಟರ್ ಹಗರಣೆ ದೇಶದಲ್ಲಿ ಜನ ನಿಮ್ಗೆ ಥೂ ಅಂತ ಹೋಗಿತಾ ಇದ್ದಾರೆ. ನೋಡಿ ಹೋಗಿ ತಮಿಳ್ನಾಡು ಸರ್ಕಾರ ಯಾವನ್ ಲಂಚ ಇಸ್ಕೊತಾನೋ ಅವನಿಗೆ 1 ಲಕ್ಷ ಲಂಚ. ಯಾವನ್ ಇಸ್ಕೊತಾನೋ ಅವನಿಗೆ ಹೇಳ್ದವ್ರಿಗೆ. ಎಂಥ ಸರ್ಕಾರ ನೋಡ್ರಿ. CM ಆಗಿರ್ತಕ್ಕಂಥ ಮಿಸ್ಟರ್ ವಿಜಯ್ ದಳಪತಿ ಅವರು ನನಗೆ ಮನೆ ಊಟ ತಗೊಂಡು ಬನ್ನಿ ಅಂತ ಹೇಳಿದ್ದಾರೆ. ವಾಹನದಲ್ಲಿ ನನಗೆ ಚಿಕ್ಕ ವಾಹನದಲ್ಲಿ ನಾನು ಹೋಗಿ ಬರ್ತೀನಿ ಅಂತ ಹೇಳಿದ್ದಾರೆ. ಆಮೇಲೆ ಒಳ್ಳೊಳ್ಳೆ ಕಾನೂನು, ಒಳ್ಳೊಳ್ಳೆ ನಿರ್ಧಾರಗಳು ತಂದಿದ್ದಾರೆ. ಕಡೆಯಿಂದ ಕರ್ನಾಟಕದ ಹೆಣ್ಮಗಳಾಗಿ ನಾನು ನಿಮಗೆ ನಮಸ್ಕಾರ ಮಾಡ್ತೀನಿ ಸ್ವಾಮಿ. ಬಹಳ ಚೆನ್ನಾಗಿ ನೀವು ಸ್ಟೇಟ್ಮೆಂಟ್ ಕೊಡ್ತಾ ಇದ್ದೀರಾ. ಹಿಂಗೆ ನಿಮ್ಮ ಒಂದು ಏನು ಹೇಳ್ತಾ ಇದ್ದೀರೋ, ಇವತ್ತು ಬಡವ್ರ ಪರ, ಅನ್ಯಾಯದ ವಿರುದ್ಧ ಯಾರೇ ಲಂಚ ತಗೊಂಡ್ರು ಅವ್ರಿಗೆ ಒಳ್ಳೆ ಶಿಕ್ಷೆಗಳಾಗಬೇಕು, ಅವ್ರನ್ನ ಆಚೆ ಹಾಕಬೇಕು ಅನ್ನೋದು ಏನು ನಿಮ್ಮ ಒಂದು ನಿರ್ಧಾರ ತಗೊಂಡಿದ್ದಾರೋ ಅದು ನಂಗೆ ಭಾಳ ಖುಷಿ ಆಯಿತು. ನಿಮ್ಮನ್ನು ನೋಡಿದ್ರೆ ನಮ್ಮ ಮಹಾತಾಯಿ, ನಮ್ಮ ಜಯಲಲಿತಾ ಮೇಡಮ್ ಅವ್ರನ್ನ ನೋಡ್ದಂಗೆ ಆಗುತ್ತೆ. ಹಾಗೆ ನಾನು ವಿಜಯ ದಳಪತಿ ಅವ್ರಿಗೆ ಹೇಳೋದೇನಂತಂದ್ರೆ, ವಿಜಯ ದಳಪತಿ ಅವರೇ, ನಿಮ್ಗೆ ನಾನು ಇಲ್ಲಿಂದ ಕೃತಜ್ಞತೆಗಳನ್ನ ಹೇಳುತ್ತಾ, ನೀವು ಹಿಂಗೆ ಮುಂದುವರಿರಿ. ಜಯಲಲಿತಾ ಮೇಡಮ್ ಅವರ ಹೆಸರನ್ನು ಉಳಿಸಿ ಅಂತ ನಾನು ಈ ಮೂಲಕ ಕೇಳ್ಕೊತಾ ಇದ್ದೀನಿ. ಜೈ ದಳಪತಿ ವಿಜಯ್ ಅವರೇ.